ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಜೊತೆಗೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಹೇಗಿರುತ್ತೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಟ್ಟಿಗೆ ಪ್ರತಿದಿನದಂತೆ ಇವತ್ತಿನ ದಿನವೂ ಕೂಡ ಒಂದು ಹೊಸ ವಿಚಾರದ ಕುರಿತಾಗಿ, ಅಂದರೆ ನಿನ್ನೆಯ ವಿಚಾರದವನ್ನೇ ಮುಂದುವರಿದ ಭಾಗವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಸಂತಾನದ ಕುರಿತಾಗಿ ನಿನ್ನೆ ನಾವು ತಿಳ್ಕೊಳ್ತಾ ಇದ್ವಿ. ಸಂತಾನ ಭಾಗ್ಯ ಇಲ್ಲ ಅನ್ನೋಂಥವ್ರಿಗೆ ಒಂದು ಸರಳವಾದಂಥ ಪರಿಹಾರ ಮಾರ್ಗಗಳನ್ನು ಮನೆಯಲ್ಲಿ ಹೇಗೆ ನೀವು ಕೈಗೊಳ್ಳಬಹುದು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ಗುರುಗಳೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ದಿನನಿತ್ಯವೂ ಕೂಡ ಯಾರು ಈ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ, ಆ ದಿನ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದಾಗಿದೆ. ಹಾಗಾಗಿ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣಗಳನ್ನು ತಿಳ್ಕೊಳ್ಳುವಂಥದ್ದು. ಇವತ್ತು ಕ್ರೋಧಿನಾಮ ಸಂವತ್ಸರ, ವಿಶೇಷವಾಗಿರುವಂತಹ ಕ್ರೋಧಿನಾಮ ಸಂವತ್ಸರ, ಉತ್ತರಾಗಿಣ, ಹೇಮಂತ ಋತು, ಪುಷ್ಯ ಮಾಸದ ಕೃಷ್ಣ ಪಕ್ಷದಲ್ಲಿರುವಂಥದ್ದು, ಕೃಷ್ಣ ನವಮಿ ತಿಥಿ ಗುರುವಾರ ಬಂದಿರುವಂಥದ್ದು ತುಂಬ ವಿಶೇಷ ಅಂತಲೂ ಕೂಡ ಈ ದಿನ ಹೇಳ್ಬೋದು. ಇನ್ನು ವಿಶಾಖ ನಕ್ಷತ್ರ, ಗಂಡ ಯೋಗ, ಗರಿಜ ಕರ್ಣವನ್ನು ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೋಬೋದಾಗಿದೆ. ಇದರ ಜೊತೆ ನಾವು ಈ ದಿನದ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕಾಗಿದೆ. ಯಾಕಂದರೆ ಈ ರಾಹುಕಾಲಗಳಲ್ಲಿ ಆಗಲಿ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳನ್ನಾಗಲಿ ಅಥವಾ ಶುಭ ಪ್ರಯಾಣಗಳನ್ನು ನಾವು ಮಾಡ್ಕೊಳ್ಬಾರ್ದು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡಿದಾಗ ಈ ದಿನ ರಾಹುಕಾಲ 1:58 3:24 ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದಾಗಿದೆ. ಇನ್ನು ಯಮಗಂಡ ಕಾಲ 6:47 8:13 ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೋಬಹುದು. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 9:39 11:05 ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೋಬಹುದಾಗಿದೆ. ಇನ್ನು ಈ ದಿನದ ಬ್ರಾಹ್ಮಿ ಮುಹೂರ್ತವನ್ನು ನೋಡಿದಾಗ ಪ್ರಾತಃ ಕಾಲದಲ್ಲಿ 5:07 5:57 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮವು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕಾಗಿದೆ. ಯಾಕಂದರೆ ಈ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಸಮಯಗಳಲ್ಲಿ ಕೆಲವೊಂದು ಪೂಜಾದಿಗಳನ್ನು ಮಾಡ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಈ ನವಗ್ರಹಗಳ ಜಪಗಳನ್ನು ಮಾಡ್ಕೊಳ್ಳಲಿಕ್ಕೆ ಸೂರ್ಯೋದಯಕ್ಕೆ ಮೊದಲು ಅಂತ ಹೇಳುವಂಥದ್ದು. ಹಾಗಾಗಿ ಈ ದಿನದ ಸೂರ್ಯೋದಯ ನೋಡಿದಾಗ 6:47 ಈ ದಿನ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು ಕೂಡ 6:16 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. ಇನ್ನು ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಗುರುಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂಥ ಕಚೇರಿನಲ್ಲಿ ಸಿಗ್ತಾರೆ. ಇನ್ನು ಜಾತಕವನ್ನು ಬರೆಸಬೇಕು, ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು ಅಂದರೆ ನೇರವಾಗಿ ಗುರುಜಿಯವ್ರನ್ನ ಸಂಪರ್ಕಿಸಬಹುದಾಗಿದೆ. ಇನ್ನು ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಆ ಸಮಸ್ಯೆಗಳಿಗೆ ಪರಿಹಾರಗಳು ಹೇಗಿವೆ, ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ತುಂಬ ವಿಶೇಷವಾಗಿರುವಂತಹ ಗುರುವಾರ ಗುರುರಾಯರನ್ನು ಮನಸಾರ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಗುರುರಾಯರನ್ನು ಮನಸಾರ ಪ್ರಾರ್ಥನೆ ಮಾಡ್ಕೊಳ್ತಾ ಗುರುವಾರ ಪ್ರಾರಂಭ ಮಾಡುವಂಥದ್ದು. ಹಾಗೆ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳುವಂಥ ಸಮಯ. ಪ್ರಥಮ ರಾಶಿ ಮೇಷರಾಶಿ. ನೋಡಿ, ಯಾರೆಲ್ಲ ಈ ಮೇಷರಾಶಿಗಳು ಇರ್ತೀರ, ಹಿತಶತ್ರುಗಳಿಂದ ದೂರ ಇರಿ ಅಂತ ಹೇಳ್ತಾ ಇದೆ. ನೋಡಿ, ಜಾತಕ ಫಲದಲ್ಲಿ ಇದರ ಮೇಷರಾಶಿಯವರಿಗೆ ಏನು ತಿಳಿಸ್ತಾ ಇದೆ, ಹಿತಶತ್ರುಗಳಿಂದ ದೂರ ಇರಬೇಕು ಅಂತ ತೋರಿಸ್ತಾ ಇರುವಂಥದ್ದು. ಅಂದರೆ ಸುಮ್ಮನೆ ನೋಡಿ, ವಿನಾಕಾರಣ ಅವರ ಶತ್ರುಗಳು ಅಂತ ನಮ್ಗೆ ಗೊತ್ತಿರುತ್ತೆ, ಹಿತಶತ್ರು, ಅಹಿತಶತ್ರು,
ಕ್ರೂರ ಶತ್ರು ಮತ್ತು ನೀಚ ಶತ್ರುಗಳು ಅಂತ ನಾವು ಸಾಮಾನ್ಯವಾಗಿ ದಿನನಿತ್ಯವೂ ಕೂಡ ಹೇಳ್ತಾ ಬರ್ತಾ ಇರ್ತೀವಿ. ಇಂಥ ಶತ್ರುಗಳಿಂದ ಆದಷ್ಟು ದೂರ ಇರಬೇಕಾಗುತ್ತೆ. ಯಾಕಂದರೆ ಯಾವುದೇ ಒಂದು ಕೆಲಸ ಒಳ್ಳೆಯದಾಗ್ಬೋದು ಅವರು ಅಂತ ಒಳ್ಳೆ ಮಾತುಗಳಾಡ್ಲಿಕ್ಕೆ ಹೋದರೂ ಕೂಡ ನಮಗೆ ಅದರಿಂದ ಅನಾನುಕೂಲಗಳು ತೊಂದರೆಗಳನ್ನು ಉದ್ಭವ ಆಗುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದು. ಇನ್ನು ಅತಿಯಾದ ಕೋಪವನ್ನು ತಪ್ಪಿಸ್ಕೊಳ್ಬೇಕಾಗುತ್ತೆ. ನೋಡಿ, ಅತಿಯಾದ ಸುಮ್ಮನೆ ಕೋಪ ಮಾಡಿಕೊಂಡ್ರೆ ಸುಮ್ಮನೆ ವಿನಾಕಾರಣ ಅದರಿಂದ ನಿಮಗೆ ಕಲಹಗಳು ಹೆಚ್ಚಾಗುವಂಥದ್ದು, ಜಗಳಗಳು ಹೆಚ್ಚಾಗುವಂಥದ್ದು ಈ ರೀತಿಯೆಲ್ಲ ಇರುತ್ತೆ. ಹಾಗಾಗಿ ಮೇಷರಾಶಿ ನೋಡ್ಕೊಳ್ಬೇಕು. ಅತಿಯಾದ ಕೋಪದಿಂದ ತಾಳ್ಮೆ ಕಳ್ಕೊಂಡ್ರೆ ನಿಮ್ಗೆ ಏನಾದರೂ ಕಷ್ಟಗಳಾಗುವಂತಹ ಸಂಭವ ಹೆಚ್ಚಾಗುತ್ತೆ. ಹಾಗಾಗಿ ನೋಡಿ, ತಾಳಿದವನು ಬಾಳಿಯಾನು ಅಂತ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ನಮ್ಮ ಹಿರಿಯರು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಕುಟುಂಬದ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂಥದ್ದು ಮೇಷರಾಶಿ ನೋಡ್ಕೊಳ್ಬೇಕು. ಕುಟುಂಬದಲ್ಲಿ ಕೂಡ ಜವಾಬ್ದಾರಿ ಹೆಚ್ಚಾಗುವಂತಹ ಸಮಯ ಇರುವುದರಿಂದ ನೋಡಿ, ಕುಟುಂಬದ ಜವಾಬ್ದಾರಿ ತಗೊಳ್ಳಿ, ಏನೇ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ. ಓಕೆ ಗುರುಗಳೇ, ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಕೃಷ್ಣಮೂರ್ತಿಯವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? ಹೌದೌದು, ಹೇಳಿ. 69ನೇ ಇಸ್ವಿ, 7ನೇ ತಾರೀಕು 12ನೇ ತಿಂಗಳು, 7/12/69. ಸಮಯ ಮಧ್ಯಾಹ್ನ 12:15. ಓಕೆ. ಹುಟ್ಟಿದ ಸ್ಥಳ ಗೊತ್ತಿದೆಯಾ? ತುಮಕೂರು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ, ಪ್ರಶ್ನೆ ಕೇಳಿ. ನಮಸ್ಕಾರ ಗುರುಗಳೇ. ನಮಸ್ತೆ. ಏನು ಪ್ರಶ್ನೆ ಇತ್ತು? ಈಗ ಹೇಗಿದೆ ಏನು ಕೇಳಬೇಕಾಗಿತ್ತು. ಓಕೆ, ನೀವು ಏನು ಕೆಲಸ ಮಾಡ್ಕೊಳ್ತಾ ಇದ್ದೀರಾ? ನಾವು ಕೂಲಿ ಕೆಲಸ, ಮಾಮೂಲಿ ಕೂಲಿ ಓಕೆ ಕೆಲಸ. ಓಕೆ, ಚೆನ್ನಾಗಿದೆ. ಜಾತಕ ಪ್ರಕಾರವಾಗಿ ನೋಡ್ತಾ ಇದ್ದೆ ನೋಡಿ, ಈ ವರ್ಷ ಮಾರ್ಚಿಂದ ನಿಮಗೆ ತುಂಬ ಅನುಕೂಲಗಳಾಗುವಂಥದ್ದು, ಹಿಂದೆ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿ ಇರೋದ್ರಿಂದ ನಿಮಗೆ ನೋಡಿ, ಲಗ್ನದಲ್ಲಿ ಬುಧ ಗ್ರಹ ನಿಮಗೆ ಉಚ್ಚ ಸ್ಥಾನದಲ್ಲಿರೋದ್ರಿಂದ ನೋಡಿ, ನಿಮ್ಮ ಬುದ್ಧಿಶಕ್ತಿಗೆ ಕೆಲಸ ಕಾರ್ಯಗಳನ್ನು ಕೊಟ್ಟು ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಯಾವುದೇ ಕೆಲಸ ಕಾರ್ಯಗಳು ಮಾಡ್ಕೊಂಡಾಗ ನಮಗೆ, ಈಗ ನೋಡಿ, ಏನೋ ಕೂಲಿ ಕೆಲಸ ಮಾಡ್ತಾ ಇರ್ತೀರ ಅಂತ ಇದ್ದೀರಾ ಅಂದರೆ, ತುಂಬ ದಿವಸದಿಂದ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ ಅಂದರೆ, ಅಭಿವೃದ್ಧಿ ಆಗಬೇಕಂತಂದರೆ ನಿಮ್ಮ ಬುದ್ಧಿಶಕ್ತಿಗೆ ನೀವೇನು ಕೆಲಸ ಮಾಡೋದ್ರಲ್ಲಿ ನಿಮ್ಮ ತುಂಬ ಯಥೇಚ್ಛವಾದಂತಹ ಶಕ್ತಿ ನಿಮ್ಮಲ್ಲಿದೆ, ಅದನ್ನು ನೀವು ಬುದ್ಧಿಶಕ್ತಿಯಿಂದ ಉಪಯೋಗಿಸ್ಕೊಂಡಾಗ ನಿಮಗೆ ಮುಂದಿನ ದಿನಗಳು ತುಂಬ ವಿಶೇಷವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ಜಾತಕ ಪ್ರಕಾರ ಮುಂದಿನ ಮಾರ್ಚಿಂದ ತುಂಬ ಚೆನ್ನಾಗಿರುವಂಥದ್ದು. ಯಾಕಂದರೆ ಈ ಗುರು ಬದಲಾವಣೆಯಿಂದ ತುಂಬ ಅನುಕೂಲಗಳಾಗುತ್ತೆ. ಅದರ ಜೊತೆ ಏನಾಗುತ್ತೆ, ಈ ಶನಿಯ ಬದಲಾವಣೆಯಿಂದ ನಿಮ್ಮ ಜಾತಕ ಪ್ರಕಾರವಾಗಿ ಈ ವರ್ಷ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು ಅಥವಾ ಕೆಲಸ ಕಾರ್ಯಗಳು ಕುಂಠಿತ ಆಗುವಂಥದ್ದು ಅದು ಕೂಡ ಇರುವುದು. ಹಾಗಾಗಿ ನೀವು ಪ್ರತಿ ಶನಿವಾರಗಳು ಈ ಆಂಜನೇಯ ದೇವಸ್ಥಾನಗಳಿಗೆ ಹೋಗೋದಾಗಲಿ ಅಥವಾ ಗುರುರಾಯರ ದೇವಸ್ಥಾನಕ್ಕೆ ಪ್ರತಿ ಗುರುವಾರಗಳು ಗುರುರಾಯರನ್ನು ಅಥವಾ ಯಾವುದೇ ರೀತಿಯ ಶಿರಡಿ ಸಾಯಿಬಾಬಾ ಆಗಲಿ, ಈ ಗುರುಗಳನ್ನು ಯಾವಾಗ ಅನುಸರಿಸಿ ಹೋಗ್ತೀರಾ ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರಗತಿಯಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ರೀತಿಯ ಈ ಶನಿ ದೋಷ, ಶನಿ ಕಾಟ ಇದ್ರೂ ಕೂಡ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಶನೇಶ್ವರ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡಿ, ನಿಮಗೆ ಅಭಿವೃದ್ಧಿ ಆಗುತ್ತೆ, ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ನೇರವಾಗಿ ಗುರುಜಿಯವ್ರನ್ನ ಬಂದು ಭೇಟಿ ಆಗಲಿಕ್ಕೆ ಅವಕಾಶವಿದೆ, ಅಥವಾ ಆನ್ಲೈನ್ನ ಮುಖಾಂತರವಾಗಿ ಅಂದರೆ ಫೋನಿನ ಮುಖಾಂತರವಾಗಿಯೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ರಾಶಿ 2ನೇ ರಾಶಿ ಗುರುಗಳೇ, ಹೇಗಿದೆ? ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಈ ದಿನ ಈ ಲೇವಾದೇವಿ ವ್ಯವಹಾರದಲ್ಲಿ ನಿರೀಕ್ಷಿತ ಧನಲಾಭ ಸಿಗುವಂಥದ್ದು. ಯಾರೆಲ್ಲ ಈ ವೃಷಭ ರಾಶಿಯವರು ಇರ್ತೀರ ನೋಡಿ, ಲೇವಾದೇವಿ ವ್ಯವಹಾರ ಮಾಡುವಂಥವ್ರು, ಕೊಟ್ಟು ತಗೊಳ್ಳುವಂಥದ್ದು ಅಥವಾ ಏನಾದರೂ ಈ ಹಣದ ವಿಚಾರವಾಗಿ ಕೆಲಸ ಕಾರ್ಯಗಳು ಮಾಡ್ಕೊಳ್ಳುವಂಥದ್ದು ಅಥವಾ ಬಂಗಾರದ ವಿಷಯವಾಗಿ ಕೆಲಸ ಕಾರ್ಯ ಮಾಡ್ಕೊಳ್ಳೋರಿಗೆ ಧನಲಾಭ ಅಂತ ಹೇಳ್ತಾ ಇದೆ ನೋಡಿ. ಈಗ ಸಾಮಾನ್ಯವಾಗಿ ಈ ಬಂಗಾರ ಕೂಡ ಒಂದು ಹೆಚ್ಚಾಗುವಂಥದ್ದು, ಒಂದು ದರ ಹೆಚ್ಚಾಗುವಂಥದ್ದು ನೋಡ್ತಾ ಇದ್ದೀವಿ ನಾವು. ಹೀಗಾಗಿ ಏನಾದರೂ ಕೊಟ್ಟು ತಗೊಳ್ಳುವಂತಹ ವ್ಯವಹಾರಗಳಲ್ಲಿ ತುಂಬ ವಿಶೇಷವಾಗಿರುವಂತಹ ಧನಲಾಭವನ್ನು ನೀವು ಈ ದಿನ ಪಡಿಬಹುದಾಗಿದೆ. ಇನ್ನು ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ವೃಷಭರಾಶಿಯವರು ನೋಡ್ಕೊಳ್ಬೇಕು, ಉದ್ಯೋಗದಲ್ಲಿ ಬದಲಾವಣೆ ಅಂತ ತೋರಿಸ್ತಾ ಇದೆ. ಅಂದರೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ನಿರೀಕ್ಷೆ. ಕೆಲವರು ನೋಡ್ತಾ ಇರ್ತಾರೆ, ಏನಾದರೂ ನಾವು ಒಂದು ಬದಲಾವಣೆ ಮಾಡ್ಕೊಳ್ಬೇಕಾ, ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಅಭಿವೃದ್ಧಿ ಆಗ್ತಾ ಇರಲ್ಲ ಅಥವಾ ಕಿರಿಕಿರಿ ಉಂಟಾಗ್ತಾ ಇರುತ್ತೆ. ಹಾಗಾಗಿ ಏನಾದರೂ ಉದ್ಯೋಗ ಬದಲಾವಣೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಅವಶ್ಯಕವಾಗಿ ಇದನ್ನು ನೀವು ಉದ್ಯೋಗದಲ್ಲಿ ಬದಲಾವಣೆ ತಗೊಂಡು ಬನ್ನಿ, ನಿಮಗೆ ತುಂಬ ವಿಶೇಷವಾದ ಫಲವನ್ನು ಸಿಗ್ಬೋದಾಗಿದೆ ಎಂದು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ವ್ಯಾಪಾರದಲ್ಲಿ ಏರುಪೇರಾಗುವಂಥದ್ದು. ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ, ವ್ಯಾಪಾರದಲ್ಲಿ ಏರುಪೇರು ಅಂತ ಹೇಳ್ತಾ ಇದೆ. ಅಂದರೆ ಏನಾದರೂ ಕೊಂಚ ಸ್ವಲ್ಪ ಲಾಭ ಬರ್ಬೋದು ಅಥವಾ ನಷ್ಟ ಆಗ್ಬೋದು, ಈ ರೀತಿ ಏನಾದರೂ ವ್ಯಾಪಾರದಲ್ಲಿ ಏನಾದರೂ ತೊಂದರೆಗಳಾಗ್ಬೋದು, ಅದೆಲ್ಲವನ್ನೂ ಕೂಡ ಇದೇನೇ ಇರುವಂಥದ್ದು. ಹಾಗಾಗಿ ನೋಡ್ಕೊಳ್ಬೇಕು, ಯಾರೆಲ್ಲ ವ್ಯಾಪಾರಸ್ಥರಿರ್ತೀರಾ ಸ್ವಲ್ಪ ತೊಡಕುಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನೋಡಿಕೊಂಡು ಈ ದಿನವನ್ನು ಕಳಿಬೇಕಾಗುತ್ತೆ ಮಿಥುನ ರಾಶಿಯವರು. ಇನ್ನು ದೂರ ಪ್ರಯಾಣದ ಕೆಲಸ ಕಾರ್ಯದಲ್ಲಿ ಸಿದ್ಧಿ ಅಂತ ನೋಡಿ, ಯಾರೆಲ್ಲ ಮಿಥುನ ರಾಶಿಯವರು ಇರ್ತೀರೋ ಏನಾದರೂ ದೂರದ ಪ್ರಯಾಣದಲ್ಲಿ ಇದ್ದರೆ ಅಥವಾ ಯಾವುದೋ ಒಂದು ಕೆಲಸ ಕಾರ್ಯಕ್ಕೋಸ್ಕರ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ರೆ ನೋಡಿ, ಯಾವುದೇ ವಿಷಯವಾಗಿ ಆಗಲಿ, ಒಂದು ಮದುವೆ ವಿಷಯವಾಗಲಿ, ಯಾವುದೇ ಒಂದು ತಗೊಳ್ಳಿ, ಏನಾದರೂ ನಿಮಗೆ ಕೆಲಸ ಕಾರ್ಯ ಇದ್ರೂ ಕೂಡ ಅನುಕೂಲ ಆಗುತ್ತೆ. ಇದರಲ್ಲಿ ಆರೋಗ್ಯದಲ್ಲಿ ಕೂಡ ಏರುಪೇರು ಉಂಟಾಗುವಂಥದ್ದು. ಆರೋಗ್ಯದ ಕಡೆ ಅವಶ್ಯಕವಾಗಿ ಮಿಥುನ ರಾಶಿಯವರು ಗಮನವನ್ನು ಕೊಡಬೇಕು, ಏರುಪೇರಾಗುವ ಸಂಭವ ಕೂಡ ಹೆಚ್ಚಾಗಿರುತ್ತೆ.
ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಹಳೆಯ ಸ್ನೇಹಿತರ ಸಹಾಯದಿಂದ ಉದ್ಯೋಗ ಪ್ರಾಪ್ತಿ ಆಗುವಂಥದ್ದು. ಯಾರೆಲ್ಲ ಕಟಕ ರಾಶಿಗಳು ಇರ್ತಾರೆ, ನಿಮ್ಮ ಸ್ನೇಹಿತರ ಅದು ತುಂಬ ದಿನದಿಂದ ನಿಮ್ಮ ಸ್ನೇಹವನ್ನು ಸಂಪಾದನೆ ಮಾಡಿರ್ತಾರೆ, ಸ್ನೇಹಿತರ ಜೊತೆ ಇರ್ತೀರಾ, ಅವರಿಂದ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಉದ್ಯೋಗದಲ್ಲಿ ಕೂಡ ಅನುಕೂಲ ಆಗುವಂಥದ್ದು, ಅಂದರೆ ಅವರ ಸಹಾಯದಿಂದ ಕೆಲಸ ಕಾರ್ಯ ಸಿಗುವಂಥದ್ದು ಕೂಡ ಆಗುತ್ತೆ. ಇನ್ನು ಆದಾಯದಲ್ಲಿ ಅಡೆತಡೆಗಳು ಕೂಡ ಉಂಟಾಗುವಂಥದ್ದು. ಕಟಕ ರಾಶಿಯವರು ನೋಡ್ಕೋಬೇಕು, ಆದಾಯದ ಬಗ್ಗೆ ಚಿಂತೆ ಮಾಡಬೇಕಾಗುತ್ತೆ. ಅಂದರೆ ಅಡೆತಡೆಗಳಾಗಲಿ ಅಥವಾ ಈ ರೀತಿ ತೊಂದರೆಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ನೋಡಿಕೊಂಡು ಕರ್ಕಾಟಕ ರಾಶಿಯವರು ಈ ದಿನವನ್ನು ಕಳಿಬೇಕಾಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ತೇಜಸ್ ಕುಮಾರ್ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಬಗ್ಗೆನೇ. ಸ್ವಲ್ಪ ಜೋರಾಗಿ ಮಾತಾಡಿ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಮೇಡಮ್, ನಮ್ಗೆ ದಿನಾಂಕ ಗೊತ್ತಿಲ್ವಾ? ಟೈಮಿಂಗ್ ಗೊತ್ತಿಲ್ಲ. ಪರವಾಗಿಲ್ಲ, ಕವಡೆ ಶಾಸ್ತ್ರದ ಮುಖಾಂತರವಾಗಿ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ತಾರೆ. ಗುರುಜಿ ಒಟ್ಟಿಗೆ ಮಾತಾಡಿ ಪ್ರಶ್ನೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ತೇಜಸ್ ಅವರೇ, ಹೇಳಿ, ಏನು ಪ್ರಶ್ನೆ ಇತ್ತು? ಗುರುಜಿ, ನಾವು ಶ್ರೀನಿವಾಸಪುರದಿಂದ ಕರೆ ಮಾಡ್ತಿದ್ದೀವಿ. ಓಕೆ. ನಾವು ವ್ಯವಸಾಯ ಮಾಡ್ತಿದ್ದೀವಿ, ಕೃಷಿ. ಓಕೆ. ನಮಗೆ ಅದರಲ್ಲಿ ಆರ್ಥಿಕವಾಗಿ ಲಾಭ ಇದೆ, ಇದರದ್ದು ಸಮಸ್ಯೆ. ಮುಂಚೆಯಿಂದನೂ ನೀವು ಕೃಷಿಯಲ್ಲೇನೆ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರೋದಾ? ಹೌದು ಗುರುಜಿ, ಒಂದು 15 ವರ್ಷದಿಂದ ಇದೇ ಮಾಡ್ತಿದ್ದೀವಿ. ಇತ್ತೀಚೆಗೆ ಒಂದು 2 ವರ್ಷದಿಂದ ಈಚೆಗೆ ಓಕೆ. ನಮಗೆ ಸರಿಯಾದಂತಹ ಒಂದು ಲಾಭ ಏನು ಸಿಗ್ತಿಲ್ಲ. ಮುಂಚೆ ಎಲ್ಲ ಚೆನ್ನಾಗಿ ಆಗ್ತಾ ಇತ್ತಾ? ಚೆನ್ನಾಗಿ ಆಗ್ತಿತ್ತು ಗುರುಜಿ. ಏನು ನಿಮ್ಮ ಹೆಸರು? ತೇಜಸ್ ಕುಮಾರ್ ಅಲ್ಲ? ಹೌದು. ನಕ್ಷತ್ರ ರಾಶಿ ಗೊತ್ತಿದೆಯಾ? ಇಲ್ಲ ಗುರುಜಿ, ಅದೇ ಹೆಸರು ಪ್ರಕಾರ ಹೇಳಿದ್ದಾರೆ. ವಿಶಾಖ ನಕ್ಷತ್ರ, ತುಲಾ ರಾಶಿ. ಓಕೆ. ನೋಡಿ, ಏನಾಗಿದೆ ಅಂತಂದರೆ, ನೀವು ಎಲ್ಲಿ ಒಂದು ರೈತಾಪಿ ವರ್ಗದವರಿಗೆ ಈ ಬೆಳೆ ನಷ್ಟ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತಂದರೆ, ಕೆಲವೊಂದು ರೀತಿಯಲ್ಲಿ ಈಗ ನಾವು ಈ ಬೆಳೆ ಬೆಳೆಯುವ ಸ್ಥಳಗಳಲ್ಲಿ ದೃಷ್ಟಿಗೋಸ್ಕರ ಕೆಲವೊಂದು ನಾವು ಚಿತ್ರಪಟಗಳು ಇಟ್ಟಿರ್ತೀವಿ. ಆ ರೀತಿ ನಿಮಗೆ ನೋಡಿ, ಈ ದೃಷ್ಟಿಯ ಪ್ರಭಾವದಿಂದ ನಿಮಗೆ ತೊಂದರೆ ಆಗಿರಬಹುದು ಅಂತ ತೋರಿಸ್ತಾ ಇದೆ. ಒಂದು ಜಾತಕ, ಒಂದು ಕವಡೆ ಶಾಸ್ತ್ರ ಮುಖಾಂತರವಾಗಿ ನೋಡಿದಾಗ ಏನು ಹೇಳ್ತಾ ಇರುವಂಥದ್ದು, ಒಂದು ದೃಷ್ಟಿಯ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಹಾಗಾಗಿ ಕೆಲವೊಂದು ಈಗ ದೃಷ್ಟಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅಭಿವೃದ್ಧಿ ಆಗುತ್ತೆ. ಯಾಕಂದರೆ ಈ ಬೆಳೆ ಬೆಳೀತಾ ಇರ್ತೀರಾ, ಬೆಳೆ ಚೆನ್ನಾಗಿ ಬಂದರೂ ಕೂಡ ಕೆಲವೊಂದು ಲಾಭ ಸಿಗೋದಿಲ್ಲ, ಅಥವಾ ಬೆಳೆ ಹಾನಿ ಆಗ್ತಾ ಇರುತ್ತೆ. ಈ ರೀತಿ ತೊಂದರೆಗಳು ಪದೇ ಪದೇ ಆಗ್ತಾ ಇತ್ತು ಅಂದರೆ ಕೆಲವರ ದೃಷ್ಟಿ ದೋಷ ಅಂತ. ಯಾಕಂದರೆ ಸಾಮಾನ್ಯವಾಗಿ ನಾವು ದೃಷ್ಟಿಗೆ ದೋಷಕ್ಕೆ ತುಂಬ ಪ್ರಭಾವ ಇರುತ್ತೆ ಅಂತ ಹೇಳ್ತಾ ಇರ್ತೀವಿ. ಈ ಮಾನವನ ದೃಷ್ಟಿ ಅಷ್ಟು ಕೆಟ್ಟದ್ದಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಈ ರೀತಿ ದೃಷ್ಟಿ ದೋಷದಿಂದ ನಿಮಗೆ ತೊಂದರೆಗಳು ಅನುಭವಿಸ್ತಾ ಇದ್ದರೆ ಏನು ಬೇರೆ ಏನು ತೊಂದರೆಗಳೇನು ಕಾಣ್ತಾ ಇಲ್ಲ. ಯಾಕಂದರೆ ಮನೆಯಲ್ಲೂ ಕೂಡ ನಿಮಗೆ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು. ಹಾಗಾಗಿ ಒಂದು ಮನೆಯಲ್ಲಿ ನೀವು ದೃಷ್ಟಿಗೆ ಸಂಬಂಧಪಟ್ಟಂತಹ ಈ ಸುದರ್ಶನ ಹೋಮಗಳು, ಲಕ್ಷ್ಮೀ ನರಸಿಂಹ ಹೋಮಗಳಾಗಲಿ, ಅಥವಾ ದೃಷ್ಟಿಗೆ ಸಂಬಂಧಪಟ್ಟಂತಹ ಹೋಮ ಹವನಾದಿಗಳನ್ನು ಮಾಡಿಕೊಂಡು ಆ ಹೋಮದ ಬೂದಿಯನ್ನು ನೀವೇನು ಮಾಡಬೇಕು, ನೀವೆಲ್ಲಿ ಆ ಬೆಳೆ ಬೆಳೀತಾ ಇರ್ತೀರ ಆ ಒಂದು ಸ್ಥಳದಲ್ಲಿ, ಆ ಒಂದು ಜಾಗಕ್ಕೆ ಅದನ್ನು ತಗೊಂಡೋಗಿ ಚೆಲ್ಲಿ, ಅಂದರೆ ಆ ಸುತ್ತಲೂ ಕೂಡ ಹಾಕ್ಕೊಳ್ಳಿ. ಯಾವುದೇ ರೀತಿಯ ದೃಷ್ಟಿ ದೋಷದಿಂದ ಕೂಡ ನಿಮಗೆ ವಿಮುಕ್ತಿ ಸಿಗುತ್ತೆ, ಬೆಳೆ ಕೂಡ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದಪ್ಪ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಮುಂದಿನ ರಾಶಿ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಗುರುಗಳೇ ತಿಳಿಸ್ಕೊಡಿ. ನೋಡಿ, ಮುಂದಿನ ರಾಶಿ ಸಿಂಹ ರಾಶಿ. ಯಾರೆಲ್ಲ ಈ ಸಿಂಹ ರಾಶಿಯವರು ಇರ್ತಾರೆ, ಕೆಲಸ ಸ್ಥಳದಲ್ಲಿ ಸಾಕಷ್ಟು ಒತ್ತಡ ಉಂಟಾಗುವಂಥದ್ದು. ನೋಡಿ, ಕೆಲಸ ಕಾರ್ಯ ಮಾಡುವಂತಹ ಅಂದರೆ ನೀವೆಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಆ ಒಂದು ಸ್ಥಳದಲ್ಲಿ ಒತ್ತಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಯಾಕಂದರೆ ನೋಡ್ಕೊಳ್ಬೇಕು, ಎಲ್ಲೇ ಕೆಲಸ ನೋಡಿ, ಸಾಮಾನ್ಯವಾಗಿ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇದ್ದಾಗ ಕೆಲವೊಂದು ವಿಚಾರಗಳಲ್ಲಿ ಒತ್ತಡ ಆಗ್ತಾ ಇರುತ್ತೆ. ಅದನ್ನು ನಿಭಾಯಿಸಿಕೊಂಡು ಹೋದಾಗ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು. ಇನ್ನು ಬರಬೇಕಾದ ಬಾಕಿ ಹಣ ಕೈ ಸೇರುವುದು ಅಂತ ಹೇಳ್ತಾ ಇದೆ. ನೋಡಿ, ಸಿಂಹ ರಾಶಿಯವರಿಗೆ ಏನಾದರೂ ಹಣದ ವಿಚಾರವಾಗಿ ನೀವು ಕಷ್ಟ ಅನುಭವಿಸ್ತಾ ಇದ್ರೆ, ಯಾರಿಗಾದ್ರೂ ದುಡ್ಡು ಕೊಟ್ಟು ಕಳ್ಕೊಂಡ್ಬಿಟ್ಟಿದ್ರೆ, ಹಣ ಕೊಡ್ತಾ ಇಲ್ಲ ಅಂತಂದರೆ, ಇದನ್ನ ನೋಡಿ ಬರುವಂತಹ ಲಕ್ಷಣ ಕೂಡ ಇರುವಂಥದ್ದಾಗೆ ಧನಲಾಭ ಆಗುವಂಥದ್ದು. ಮಾಡುವಂತಹ ವ್ಯಾಪಾರ ಉದ್ಯೋಗಗಳಲ್ಲಿ ಕೂಡ ನಿಮಗೆ ಹಣದ ನಿರೀಕ್ಷೆ ಮಾಡ್ಬೋದು, ಹಣದ ಒಳಹರಿವು ಕೂಡ ಹೆಚ್ಚಾಗುತ್ತೆ ಹಣದ ವಿಚಾರವಾಗಿ ಅಂತ ಕೂಡ ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಆರೋಗ್ಯದ ಬಗ್ಗೆ ಜಾಗೃತರಾಗಿರಬೇಕಾಗುತ್ತೆ. ನೋಡಿ, ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಹೆಚ್ಚಿನದಾಗಿ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ನೋಡಿ, ಯಾವುದೇ ಬೇರೆ ಕ್ಷೇತ್ರದಲ್ಲಿ ಏನೋ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಆದರೆ ಆರೋಗ್ಯದ ಕಡೆ ಎಷ್ಟು ಗಮನವನ್ನು ಕೊಡ್ತೀರಾ ಅಷ್ಟು ಕೆಲಸ ಕಾರ್ಯ ಮಾಡಲಿಕ್ಕೂ ಕೂಡ ನಿಮಗೆ ಅನುಕೂಲಕರ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆಯುವಂಥದ್ದು. ನೋಡಿ, ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಕುಟುಂಬದಲ್ಲಿ ಧಾರ್ಮಿಕವಾಗಿ ಕಾರ್ಯಕ್ರಮದ ಯಾವುದೋ ಒಂದು ಪೂಜೆ ಪುನಸ್ಕಾರಗಳಿಗೋಸ್ಕರನೋ ಅಥವಾ ಮದುವೆ ವಿಚಾರವಾಗಿನೋ ಏನೋ ಒಂದು ನಿಮಗೆ ವಿಶೇಷವಾಗಿರುವಂತಹ ಧಾರ್ಮಿಕವಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ವಾತಾವರಣ ಕೂಡ ಇದನ್ನ ಸೃಷ್ಟಿಯಾಗುವಂಥದ್ದು ನೋಡ್ಬೋದು ಕನ್ಯಾ ರಾಶಿಯವರಿಗೆ. ದ್ವಾದಶ ರಾಶಿಗಳ ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಮುಂದಿನ ರಾಶಿ ತುಲಾ ರಾಶಿ. ನೋಡಿ, ತುಲಾ ರಾಶಿಯವರಿಗೆ ಈ ದಿನ ಯಾವ ರೀತಿ ಇದೆ ನೋಡುವಂಥದ್ದು. ನೋಡಿ, ಯಾರೆಲ್ಲ ಈ ತುಲಾ ರಾಶಿಯವರು ಇರ್ತೀರಾ, ಈ ದಿನ ಹೆಚ್ಚು ಹಣ ಖರ್ಚಾಗುವ ಸಾಧ್ಯತೆ ಇದೆ. ನೋಡ್ಕೊಳ್ಬೇಕು, ತುಲಾ ರಾಶಿಯವರು
ಹಣ ಖರ್ಚಾಗುವ ಅಂದರೆ ಹೆಚ್ಚಿನದಾಗಿ ಸುಮ್ಮನೆ ವೃಥಾ ಹಣವನ್ನು ಸುಮ್ಮನೆ ಬೇಡವಾದ ಕೆಲಸ ಕಾರ್ಯಗಳಿಗೆ ನೀವು ಖರ್ಚು ಮಾಡುವಂತಹ ಲಕ್ಷಣಗಳು ಇರೋದ್ರಿಂದ ನೀವೇನು ಮಾಡಬೇಕು, ಹಣದ ಖರ್ಚಿನಲ್ಲಿ ನಿಗಾ ವಹಿಸಬೇಕು, ಕಡಿವಾಣ ಹಾಕಬೇಕು ಅಂತ ಹೇಳ್ತಾ ಇದೆ ಜಾತಕ ಫಲದಲ್ಲಿ. ಹಾಗಾಗಿ ಸುಮ್ಮನೆ ಹಣದ ವಿಚಾರವಾಗಿ ವಿನಾಕಾರಣ ಖರ್ಚುಗಳು ಮಾಡ್ತಾ ಇದ್ರೆ ಅದರಿಂದ ತೊಂದರೆಗೀಡಾಗುವಂತಹ ಸಂಭವ ಹೆಚ್ಚಾಗಿರುತ್ತೆ. ಇನ್ನು ದಿನಪೂರ್ತಿ ಸಮಯ ವ್ಯರ್ಥ ಮಾಡ್ತೀರಾ ಅಂತಲೂ ಕೂಡ ಹೇಳ್ತಾ ಇದ್ದೆ. ನೋಡಿ, ಒಳ್ಳೆ ಕೆಲಸಗಳಿಗೆ ನಿಮ್ಮ ಒಂದು ಸಮಯವನ್ನು ನೀವು ವ್ಯಯ ಮಾಡಬೇಕಾಗುತ್ತೆ. ಸುಮ್ಮನೆ ವಿನಾಕಾರಣ ಮಾತುಕತೆಗೋ ಅಥವಾ ಸುಮ್ಮನೆ ಏನೋ ಒಂದು ಸಮಯವನ್ನು ವ್ಯರ್ಥ ಮಾಡಿದ್ರೆ ದಿನಪೂರ್ತಿ ಅದರಿಂದ ಅನಾನುಕೂಲಗಳು ಮುಂದೆ ಆಗುವಂಥದ್ದು. ಇನ್ನು ಹಿತೈಷಿಗಳಿಂದ ಬೆಂಬಲ ಕೂಡ ಸಿಗುವಂಥದ್ದು. ಅಂದರೆ ಹಿತೈಷಿಗಳಿಂದ ಬೆಂಬಲ ಕೂಡ ನೀವು ನಿರೀಕ್ಷೆ ಮಾಡ್ಬೋದಾಗಿದ್ದರೆ ಜೊತೆಯಲ್ಲಿರೋರು ಅಥವಾ ಯಾರೋ ನಿಮ್ಮ ತುಂಬ ಆತ್ಮವರಿಂದನೂ ಕೂಡ ನಿಮಗೆ ಬೆಂಬಲ ಸಿಗುವಂಥದ್ದು. ಯಾವುದೇ ಒಂದು ವಿಚಾರವಾಗಿ ನೋಡಿ, ಮದುವೆ ವಿಚಾರವಾಗಿ ಆಗಲಿ ಅಥವಾ ಕೆಲಸದ ವಿಚಾರವಾಗಿ ನಿಮಗೆ ಬೆಂಬಲ ಸಿಗುವಂತಹ ಲಕ್ಷಣಗಳು ಕೂಡ ಇದನ್ನು ಇರುವಂಥದ್ದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಕೆಲಸದ ಸ್ಥಳಗಳಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರ, ಕೆಲಸದ ಏನು ನೀವು ಕೆಲಸ ಮಾಡ್ತಿರ್ತೀರ ಒಂದು ಸ್ಥಳಗಳಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಎಲ್ಲ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ಕಷ್ಟ ಆಗ್ತಾ ಇರುತ್ತೆ, ಅಥವಾ ಬದಲಾವಣೆ ಮಾಡಬೇಕು ಅಂದ್ಕೊಳ್ತಾ ಇರ್ತೀರ. ಈ ರೀತಿ ಏನಾದರೂ ಇತ್ತು ಅಂತಂದರೆ ಇದನ್ನು ಬದಲಾವಣೆಯನ್ನು ಮಾಡ್ಕೊಳ್ಳಿ, ನಿಮಗೆ ವಿಶೇಷವಾದ ಫಲ ಸಿಗುವಂಥದ್ದು. ಇನ್ನು ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿ ಕೂಡ ಆಗುವಂಥದ್ದು. ಏನಾದರೂ ವ್ಯವಹಾರಗಳನ್ನು ಮಾಡಿಕೊಂಡಾಗ ಅಭಿವೃದ್ಧಿ ಆಗುತ್ತೆ. ಏನಾದರೂ ನೀವು ಅಂದ್ಕೊಂಡಿದ್ರೆ, ಏನಾದರೂ ಒಂದು ವ್ಯವಹಾರ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ, ಒಂದು ಭೂಮಿ ವಿಚಾರವಾಗಿ ಆಗಲಿ, ಹಣಕಾಸಿನ ವಿಚಾರವಾಗಿ ಆಗಲಿ, ಏನಾದರೂ ಒಂದು ವ್ಯವಹಾರ ಅಂದ್ಕೊಂಡಿದ್ರೆ ಮಾಡ್ಕೊಳ್ಳಿ, ದಿನ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಇನ್ನು ಅನಗತ್ಯ ಖರ್ಚು ಕೂಡ ಹೆಚ್ಚಾಗುವಂಥದ್ದು. ಖರ್ಚುಗಳ ಬಗ್ಗೆ ನಿಗಾ ವಹಿಸಬೇಕು. ಅನಗತ್ಯ ಖರ್ಚು ಹೆಚ್ಚಾಗುತ್ತೆ ಅಂತ ಜಾತಕ ಫಲದಲ್ಲಿ ಇರೋದ್ರಿಂದ ನೀವೇನು ಮಾಡಬೇಕು, ಖರ್ಚಿನ ವಿಚಾರವಾಗಿ ಜಾಗ್ರತೆಯಿಂದ ಹಣದ ವಿಚಾರವಾಗಿ ನೋಡ್ಕೊಳ್ಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಇನ್ನು ಧನಸ್ಸು ರಾಶಿಯವರಿಗೆ ನೋಡಿದಾಗ ಸಾಲ ಮಾಡುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತಾರೆ ನೋಡಿ, ಸಾಲದ ಮೊರೆ ಹೋಗಬೇಕಾಗುತ್ತೆ. ಈ ದಿನ ಯಾವುದೋ ಒಂದು ಕೆಲಸ ಕಾರ್ಯ ಮಾಡ್ತಾ ಇರ್ತೀರ, ಒಂದು ಮನೆ ಕಟ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೀರ, ಹಣದ ವಿಚಾರವಾಗಿ ತೊಂದರೆ ಆದಾಗ ಏನು ಮಾಡಬೇಕು, ಸಾಲದ ಮೊರೆ ಹೋಗಬೇಕಾಗುತ್ತೆ. ಆ ರೀತಿ ಈ ದಿನ ನಿಮಗೆ ಜಾತಕ ಫಲದಲ್ಲೂ ಕೂಡ ನಿಮಗೆ ಸಾಲದ ಮೊರೆ ಹೋಗುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿ ಇರುವಂಥದ್ದು. ಇನ್ನು ವಿದೇಶಕ್ಕೆ ಸಂಬಂಧಪಟ್ಟ ವ್ಯವಹಾರದಲ್ಲಿ ಅಭಿವೃದ್ಧಿ ಕೂಡ ಆಗುವಂಥದ್ದು. ನೋಡಿ, ವಿದೇಶಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಏನಾದರೂ ವಿದೇಶಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ, ಹೂಡಿಕೆಯನ್ನು ಮಾಡ್ತಾ ಇದ್ರೆ, ಅಥವಾ ಏನಾದರೂ ಅಲ್ಲಿ ಒಂದು ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ರೆ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ನಿಮಗೆ ತುಂಬ ವಿಶೇಷವಾದಂತಹ ಫಲ ಸಿಗುವಂಥದ್ದು, ಅಭಿವೃದ್ಧಿ ಕೂಡ ಆಗುವಂಥದ್ದಿದೆ ಧನುಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಸಂಗ್ರಹವಾದ ಸಂಪತ್ತು ಹೆಚ್ಚಾಗುವಂಥದ್ದು. ಯಾರೆಲ್ಲ ಮಕರ ರಾಶಿಯವರು ಇರ್ತಾರೆ, ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ಕಷ್ಟಪಟ್ಟು ಕೆಲವೊಂದು ದ್ರವ್ಯಗಳನ್ನಾಗಲಿ ಹಣಗಳನ್ನಾಗಲಿ ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀರ. ಅದರಿಂದ ನೋಡಿ, ಈ ದಿನದಿಂದ ನಿಮಗೆ ಅಭಿವೃದ್ಧಿ ಆಗುವಂಥದ್ದು, ಆ ಸಂಪತ್ತು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ವಿವಾಹಕ್ಕೆ ಅಡೆತಡೆಗಳು ಕೂಡ ಉಂಟಾಗುತ್ತೆ. ನೋಡಿ, ವಿವಾಹದ ಬಗ್ಗೆ ಯೋಚನೆ ಮಾಡಬೇಕು ಮಕರ ರಾಶಿಯವರು. ಅಡೆತಡೆಗಳು ಕಾಣಿಸ್ತಾ ಇದೆ ವಿವಾಹದ ವಿಚಾರವಾಗಿ. ಏನೋ ಮದುವೆ ಫಿಕ್ಸ್ ಆಗಿರೋದು ಮುರಿದೋಗುವಂಥದ್ದು, ಅಥವಾ ವಿನಾಕಾರಣ ಏನೋ ಕಲಹಗಳು ಜಗಳಗಳು ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಏನಾದರೂ ಮಾತಾಡಬೇಕಾದ್ರೆ ಆಗಲಿ ಅಥವಾ ಏನಾದರೂ ಒಂದು ಭೇಟಿ ಮಾಡಬೇಕಾದ್ರೂ ಕೂಡ ಒಂದು ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ವಿವಾಹದ ವಿಚಾರವಾಗಿ ಮಾಡ್ಕೊಳ್ಳಿ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಮಾನಸಿಕವಾಗಿ ನೆಮ್ಮದಿಯನ್ನು ಕಾಣುತ್ತೀರಿ ಅಂತ ಹೇಳ್ತಾ ಇದೆ. ಕುಂಭರಾಶಿಯವ್ರಿಗೆ ಏನಾದರೂ ಮಾನಸಿಕವಾಗಿ ನೆಮ್ಮದಿ ಹದಗೆಟ್ಟಿದ್ರೆ, ನೆಮ್ಮದಿ ಕೆಟ್ಟೋಗಿದ್ರೆ, ತೊಂದರೆಗಳು ಅನುಭವಿಸ್ತಾ ಇದ್ರೆ, ಈ ದಿನ ನಿಮಗೆ ವಿಶೇಷವಾಗಿರುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು. ಮಾನಸಿಕವಾಗಿ ನೋಡಿ, ಯಾವಾಗ ನಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ, ಮಾಡತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದು. ಈ ಕೆಲವು ಪ್ರಮುಖ ಕಾರ್ಯಗಳು ಕೂಡ ಪೂರ್ಣಗೊಳ್ಳಲಿದೆ. ನೋಡಿ, ಯಾವಾಗ ಮಾನಸಿಕವಾಗಿ ನಾವು ತುಂಬ ಚೆನ್ನಾಗಿರ್ತೀವಿ, ಮಾಡತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಪೂರ್ಣ ಆಗುತ್ತೆ ಅಂತ. ನೋಡಿ, ನೀವು ಚೆನ್ನಾಗಿ ಒಂದು ಕೆಲಸ ಕಾರ್ಯ ಮಾಡ್ಕೊಳ್ತಾ ಬಂತಂದರೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪೂರ್ಣ ಆಗುತ್ತೆ, ಯಶಸ್ಸಾಗುತ್ತೆ, ದಿಗ್ವಿಜಯ ಕೂಡ ಸಿಗುವಂಥದ್ದು ನೋಡ್ಬೋದು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಕಠಿಣ ಪರಿಶ್ರಮದ ಅಗತ್ಯವಿರುತ್ತೆ. ನೋಡಿ, ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ಯಾವ ಕೆಲಸ ಆಗಬೇಕಂದ್ರೂ ಕೂಡ ಸ್ವಲ್ಪ ಕಠಿಣವಾದಂತಹ ಪರಿಶ್ರಮವನ್ನು ಮಾಡಬೇಕಾಗುತ್ತೆ. ಹಿಂಗ ನೋಡಿ, ಸುಮ್ಮನೆ ಏನೋ ಬೇಜವಾಬ್ದಾರಿತನದಿಂದ ಕೆಲಸ ಕಾರ್ಯ ಆಗ್ತಾ ಇಲ್ಲ ಅಂತ ಕೂತ್ಕೊಂಡ್ರೆ ಅದು ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಮಾಡ್ಕೊಳ್ಳಿ, ಎಲ್ಲ ಕೆಲಸ ಕೂಡ ಯಶಸ್ವಿ ಆಗುವಂಥದ್ದು ಮೀನರಾಶಿಯವರಿಗೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಆಗುತ್ತೆ. ಯಾವಾಗ ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತೀವಿ, ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಕೂಡ ಅಭಿವೃದ್ಧಿಯನ್ನು ಹೊಂದಿರ. ಇನ್ನು ನಿರೀಕ್ಷಿತ ಫಲ ಸಿಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಕೂಡ ಜಯವಾಗುವಂಥದ್ದು. ಯಾವಾಗ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀವಿ, ನೀವು ಅಂದ್ಕೊಂಡಿರೋಷ್ಟು ನೀವು ಅದನ್ನು ರೀಚ್ ಮಾಡ್ತೀರಾ, ಅದನ್ನು ಕೆಲಸ ನೀವು ಎಷ್ಟು ನಿರೀಕ್ಷೆ ಮಾಡಿರ್ತೀರ ಅಷ್ಟು ಫಲ ಸಿಗುವಂಥದ್ದು. ಇನ್ನು ವಿಶೇಷವಾಗಿರುವಂತಂದ್ರೆ ಎಲ್ಲ ಕಾರ್ಯಗಳಲ್ಲೂ ಕೂಡ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಕೂಡ ಕಾಣ್ತೀರಂತ ಹೇಳ್ಬೋದು ಮೀನರಾಶಿಯವರಿಗೆ. ವೀಕ್ಷಕರೇ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿ ಆಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂತ ಸಮಯ.
ಪ್ರತಿದಿನದಂತೆ ಇವತ್ತಿನ ದಿನವೂ ಕೂಡ ಒಂದು ಹೊಸ ವಿಚಾರದ ಕುರಿತಾಗಿ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಸಂತಾನದ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಸಂತಾನಹೀನತೆ ಆದರೆ ಸರಳವಾದಂಥ ಮಾರ್ಗಗಳು ಅಥವಾ ಪರಿಹಾರಗಳು ಯಾವ ರೀತಿಯಾಗಿದೆ ಗುರುಜಿ, ಇದರ ಕುರಿತಾಗಿ ನೋಡಿ. ನಾವು ನೆನ್ನೆನೂ ಕೂಡ ಈ ಸಂತಾನದ ಬಗ್ಗೆ ಏನೆಲ್ಲ ದಾನ ಕೊಡಬೇಕು ಅನ್ನೋದು ಕೂಡ ನಾವು ಮಾತಾಡ್ತಾ ಇದ್ವಿ. ಅಂದರೆ ನೋಡಿ, ಯಾರಿಗೆಲ್ಲ ಈ ಸಂತಾನ ಅಪೇಕ್ಷೆ ಇರುತ್ತೆ, ಅಂದರೆ ಏನೆಲ್ಲ ಹೋಮ ಹವನಾದಿಗಳನ್ನು ಮಾಡ್ಕೊಂಡಿರ್ತೀರ, ಎಲ್ಲ ಕೂಡ ಆಗೋಗಿರುತ್ತೆ, ಆದರೂ ಕೂಡ ಸಂತಾನ ಫಲ ಸಿಗ್ತಾ ಇರಲ್ಲ. ಮತ್ತು ಈ ಹಾಸ್ಪಿಟಲ್ ಕೂಡ ತೋರಿಸ್ತಾ ಇರ್ತಾರೆ, ಎಲ್ಲ ನಾರ್ಮಲ್ ಇದ್ದರೂ ಕೂಡ ಈ ಸಂತಾನದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಮತ್ತು ಈ ಪದೇ ಪದೇ ಅಭಾಷಣ ಆಗುವಂಥದ್ದು, ಸಂತಾನ ತೊಂದರೆ ಆಗುವಂಥದ್ದು, ವಂಶ ಬೆಳಿಲಿಕ್ಕೆ ತೊಂದರೆ ಆಗ್ತಾ ಇರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ನಾವು ಸಾಮಾನ್ಯವಾಗಿ ಹೇಳ್ತೀವಿ ಸಂತಾನ ಆಗ್ತಾ ಇದ್ರೆ ಅವ್ರಿಗೆ ಕುಲಕ್ಕೆ ಒಂದು ಪಿತೃಗಳ ಶಾಪ ಅಂತ ಹೇಳ್ತಾ ಇರ್ತೀವಿ, ಮತ್ತೆ ಏನಾದರೂ ಈ ಸ್ತ್ರೀ ಶಾಪ ಅಂತ ಕೂಡ ಹೇಳ್ತಾ ಇರ್ತೀವಿ, ಮತ್ತೆ ಕುಲದೇವರ ಶಾಪ ಅಂತ ಹೇಳ್ತಾ ಇರ್ತೀವಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಈಗ ಸಂತಾನ ಆಗಿಲ್ಲ ಅಂತಂದ್ರೆ ಪ್ರಥಮ ಮಾಡೋದು ಕುಲದೇವರ ಮೊರೆ ಹೋಗ್ತಾರೆ. ಅದೆಲ್ಲನೂ ಕೂಡ ಪೂಜಾರಿಗಳು ಮಾಡ್ಕೊಂಡಿರ್ತಾರೆ, ಕುಲದೇವರಿಗೆ ಹೋಗಿರ್ತಾರೆ, ಆದರೂ ಕೂಡ ಸಂತಾನ ಆಗ್ತಾ ಇರಲ್ಲ. ಕೆಲವೊಂದು ನೋಡಿ, ಏನಾದರೂ ನಾವು ಪಿತೃಕಾರ್ಯಗಳನ್ನು ಮರಿತಾ ಹೋಗ್ತಾ ಇದ್ರೆ ನೋಡಿ, ಸಂತಾನ ಆಗಬೇಕು ಅಂತಂದ್ರೆ ಅವಶ್ಯಕವಾಗಿ ನಾವು ಸಾಮಾನ್ಯವಾಗಿ ವರ್ಷ ಪೂರ್ತಿ ನಾವು ಪಿತೃಗಳಿಗೆ ನಾವು ಪೂಜೆ ಮಾಡಿಲ್ಲ ಅಂದ್ರೂ ಕೂಡ ಈ ಪಿತೃಪಕ್ಷ ಅಂತ ಮಾಡ್ತೀವಿ. ಈ ಪಿತೃಪಕ್ಷಗಳಲ್ಲಿ ಆಗಲಿ ವಿಶೇಷವಾಗಿ ಪಿತೃಗಳಿಗೆ ನಾವು ಒಂದು ನೈವೇದ್ಯವನ್ನು ಇಟ್ಟು ಪೂಜೆ ಮಾಡೋದು ನಾವು ಸಾಮಾನ್ಯವಾಗಿ ಮಾಡ್ಕೊಳ್ತಾ ಬರ್ತಾ ಇರ್ತೀವಿ. ಅದನ್ನು ಕೂಡ ಏನಾದರೂ ಮಾಡಿಲ್ಲ ಅಂತಂದರೆ ಅವಶ್ಯಕವಾಗಿ ಸಂತಾನಕ್ಕೆ ತೊಂದರೆ ಆಗ್ತಾ ಇರುವಂಥದ್ದು. ಮತ್ತು ಏನಾದರೂ ಮನೆಗಳಲ್ಲಿ ಅಕಾಲಿಕ ಮರಣ ಹೊಂದಿದ್ರೆ, ಯಾರಾದರೂ ಹಿಂದೆ ಅಕಾಲಿಕ ಮರಣನೋ ಅಥವಾ ಏನಾದರೂ ಸ್ವಯಂ ಒಂದು ಪ್ರಾಣ ತ್ಯಜಿಸುವಂಥ ಕೆಲಸ ಮಾಡ್ಕೊಂಡಿರುವಂಥದ್ದು, ಆಕ್ಸಿಡೆಂಟ್ಗಳು ಆಗಿರುವಂಥದ್ದು, ಇವರಿಗೆ ಏನಾಗುತ್ತೆ, ಇವರಿಗೆಲ್ಲ ನಾವು ಶಾಂತಿ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಮನೆಯಲ್ಲೇ ತೊಂದರೆ ಉಂಟಾಗುವಂಥದ್ದು. ಯಾಕಂದರೆ ಈ ಮೋಕ್ಷನಾರಾಯಣ ಬಲಿ ಅಂತ ನೋಡಿ, ಈ ಮೋಕ್ಷನಾರಾಯಣ ಬಲಿಯನ್ನು ನಾವು ಸಾಮಾನ್ಯವಾಗಿ ಈ ಶ್ರೀರಂಗಪಟ್ಟಣಗಳಲ್ಲಿ ನದಿ ತೀರಗಳಲ್ಲಿ ಮಾಡಬೇಕು, ಸಮುದ್ರ ದಡಗಳಲ್ಲಿ ಸಮುದ್ರ ತೀರಗಳಲ್ಲಿ ಮಾಡಬೇಕು. ನೋಡಿ, ಗೋಕರ್ಣದಲ್ಲಿ ಕೂಡ ಈ ನಾರಾಯಣ ಬಲಿ ಮಾಡುವಂಥದ್ದು ಅಂದರೆ ಮೋಕ್ಷನಾರಾಯಣ ಬಲಿ ಮಾಡ್ತಾರೆ. ಯಾವಾಗ ಒಂದು ಜೀವ ಅಂದರೆ ಅಕಾಲಿಕ ಮರಣ ಹೊಂದಿರುತ್ತೆ, ಅದಕ್ಕೆ ಶಾಂತಿ ನಾವು ಮಾಡಲೇಬೇಕಾಗುತ್ತೆ. ಶಾಂತಿ ಯಾವಾಗ ಒಂದು ಮನೆಯಲ್ಲಿ ಅಕಾಲಿಕ ಮರಣ ಆಗಿರೋ ಜೀವಕ್ಕೆ ಆಗಿರಲ್ಲ, ಅಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಅವಶ್ಯಕವಾಗಿ ಈ ಮೋಕ್ಷನಾರಾಯಣ ಬಲಿಯನ್ನು ಮಾಡ್ಕೊಳ್ಳಿ. ನಿಮಗೆ ಸಂತಾನಕ್ಕೆ ಯಾವುದೇ ತೊಂದರೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆ ನೋಡಿ, ಈ ವರ್ಷ ಗುರು ಬದಲಾವಣೆಯ ಸಮಯದಲ್ಲಿ ಗುರುಗ್ರಹಣ ಅಂದರೆ ಗುರು ಇರುವಂತಹ ಒಂದು ದೇವಸ್ಥಾನಕ್ಕೆ ತಮಿಳುನಾಡಲ್ಲಿ ಒಂದು ಗುರುಗೆ ವಿಶೇಷವಾಗಿರುವಂಥ ದೇವಸ್ಥಾನ ಇರುವಂಥದ್ದು, ಅಲ್ಲಿ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡ್ಬನ್ನಿ. ವಿಶೇಷವಾಗಿರುವಂಥ ಅಭಿವೃದ್ಧಿ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.